ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಚೀನಾ ಸರ್ಕಾರವು ಜನನ ಪ್ರಮಾಣವನ್ನು ಹೆಚ್ಚಿಸಲು ಜಾರಿಗೆ ತಂದಿದ್ದ ಒಂದು ಮಗು ನೀತಿಯನ್ನು ಅಧಿಕೃತವಾಗಿ ಯಾವ ವರ್ಷದಲ್ಲಿ ಕೊನೆಗೊಳಿಸಿತು? ಉತ್ತರ 2016. ಭಾರತೀಯ ನೌಕಾಪಡೆಗೆ 6 ಬಾಟಮ್ ಓಪನಿಂಗ್ ಬಾರ್ಜ್ಗಳನ್ನು ಪೂರೈಸಲು ಇತ್ತೀಚೆಗೆ ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ? ಉತ್ತರ ಸೂರ್ಯದೀಪ್ತ ಪ್ರೈವೇಟ್ ಲಿಮಿಟೆಡ್. 2026ರ ಏಷ್ಯಾ ಉತ್ಪಾದನಾ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ 6ನೇ ಸ್ಥಾನ. ಎಕೋಸಾಕ್ನ ಸದಸ್ಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆಯ ಯಾವ ಅಂಗವು ಚುನಾಯಿಸುತ್ತದೆ? ಉತ್ತರ ಸಾಮಾನ್ಯ ಸಭೆ. ಚೀನಾವು ಜನಸಂಖ್ಯೆಯನ್ನು ಹೆಚ್ಚಿಸಲು ಪ್ರಸ್ತುತ ಅನುಸರಿಸುತ್ತಿರುವ ನೀತಿ ಯಾವುದು? ಉತ್ತರ 3 ಚೈಲ್ಡ್ ಪಾಲಿಸಿ. 2026ರ ಅಜಂತಾ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಪದ್ಮಪ್ರಾಣಿ ಜೀವಮಾನ ಸಾಧನೆ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಇಳೆಯರಾಜ. 2026ರಲ್ಲಿ ಎಕೋಸಾಕ್ನ ಉನ್ನತ ಮಟ್ಟದ ರಾಜಕೀಯ ವೇದಿಕೆ ಯಾವ ಪ್ರಮುಖ ಗುರಿಯನ್ನು ಸಾಧಿಸಲು ದೇಶಗಳ ಪ್ರಗತಿಯನ್ನು ಪರಿಶೀಲಿಸುತ್ತದೆ? ಉತ್ತರ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಪದ್ಮಪಾಣಿ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ನೀಡಲಾಗುತ್ತದೆ? ಉತ್ತರ ಚಲನಚಿತ್ರ ಮತ್ತು ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ. ಇತ್ತೀಚೆಗೆ ಭಾರತವು ಎಕೋಸಾಕ್ನ ಯಾವ ಪ್ರಮುಖ ಸಮಿತಿಯ ಸದಸ್ಯತ್ವಕ್ಕೆ ಮರು ಆಯ್ಕೆಯಾಗಿದೆ? ಉತ್ತರ ಮೇಲಿನ ಎಲ್ಲವೂ. ಅಜಂತಾ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಪ್ರತಿ ವರ್ಷ ಯಾವ ನಗರದಲ್ಲಿ ನಡೆಯುತ್ತದೆ? ಉತ್ತರ ಛತ್ರಪತಿ ಸಂಭಾಜಿನಗರ. ಭಾರತದ ಯಾವ ನಗರದಲ್ಲಿ UAE ಸಹಯೋಗದೊಂದಿಗೆ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ಭಾರತ ಮತ್ತು UAE ದೇಶಗಳು ಒಪ್ಪಿಕೊಂಡಿವೆ? ಉತ್ತರ ಭಾರತದಲ್ಲಿ. UAEಯಲ್ಲಿ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ಅಬುಧಾಬಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸುವ ಸಾಂಸ್ಕೃತಿಕ ಕೇಂದ್ರದ ಹೆಸರೇನು? ಉತ್ತರ ಹೌಸ್ ಆಫ್ ಇಂಡಿಯಾ. ಇತ್ತೀಚೆಗೆ ಬಿಡುಗಡೆಯಾದ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕ ಯಾವ ದೇಶದ ನಾಯಕತ್ವದಲ್ಲಿ ಮತ್ತು ಯಾವ ಥಿಂಕ್ ಟ್ಯಾಂಕ್ನಿಂದ ಸಿದ್ಧಪಡಿಸಲಾಗಿದೆ? ಉತ್ತರ ಭಾರತ ವರ್ಲ್ಡ್ ಇಂಟಲೆಕ್ಚುಯಲ್ ಫೌಂಡೇಶನ್. ಗಣಿ ತ್ಯಾಜ್ಯದಿಂದ ನಿರ್ಣಾಯಕ ಖನಿಜಗಳನ್ನು ಮರುಪಡೆಯಲು ಭಾರತದ ಮೊದಲ ನೀತಿಯನ್ನು ಯಾವ ಸಚಿವಾಲಯವು ಪರಿಚಯಿಸಿದೆ? ಉತ್ತರ ಕೇಂದ್ರ ಗಣಿ ಸಚಿವಾಲಯ. ಜನವರಿ 2026ರಲ್ಲಿ UAE ಅಧ್ಯಕ್ಷರ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು UAE ಯಾವ ವರ್ಷದ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $200 ಮಿಲಿಯನ್ ಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ? ಉತ್ತರ 2032. ಭಾರತದ ಮೊದಲ ತೆರೆದ ಸಮುದ್ರ ಮೀನು ಕೃಷಿ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು?
ಉತ್ತರ ಕೇರಳ. ಪಶ್ಚಿಮ ಒಡಿಸ್ಸಾದ ಮದರ್ ಥೆರೇಸಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಪರ್ಬಾತಿ ಗಿರಿ. ಇತ್ತೀಚೆಗೆ ಬಿಡುಗಡೆಯಾದ 2026ರ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರ 16ನೇ ಸ್ಥಾನ. ಪರ್ಬತಿ ಗಿರಿ ಅವರ ಹೆಸರಿನಲ್ಲಿ ದೊಡ್ಡ ನೀರಾವರಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ? ಉತ್ತರ ಒಡಿಸ್ಸಾ. ಪರ್ಬತಿ ಗಿರಿ ಅವರು ಕೇವಲ 16ನೇ ವಯಸ್ಸಿನಲ್ಲಿ ಯಾವ ಪ್ರಮುಖ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು? ಉತ್ತರ ಕ್ವಿಟ್ ಇಂಡಿಯಾ ಚಳುವಳಿ.